ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಪ್ಲಾನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಬಂದು ಯಾವಾಗಿರುತ್ತೆ, ಒನ್ ಇಟ್ ನೆಕ್ಸ್ಟ್ ಬ್ಯಾಚು 27th ಇರುತ್ತೆ. ಸೊ 27th ಯಾರು ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಎಲ್ಲ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ನಿಮಗೆ ಮಾರ್ಕೆಟ್ ಆಲ್ವೇಸ್ ಯು ಫೀಲ್ ಇಟ್ ಡಿಫಿಕಲ್ಟ್, ದೆನ್ ಅದನ್ನೇ ಗ್ಯಾಂಬ್ಲಿಂಗ್ ಮಾಡ್ಕೊಳ್ತೀರಾ. ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಅದು ಇದು ಅಂತ ಹೇಳ್ಕೊಂತಿರ್ತೀರ. ಸೊ ದಟ್ ಈಸ್ ನಾಟ್ ಎ ಥಿಂಗ್. ಲೈಕ್ ನೀವು ಕಲ್ತ್ರೆ ಎವ್ರಿಥಿಂಗ್ ಈಸಿ. ನೀವು ಪ್ಯಾಷನೇಟ್ ಯಾವುದ್ರ ಮೇಲೆ ಇರ್ತೀರ ಅದ್ರ ಮೇಲೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಈಸಿ ಆಗುತ್ತೆ. ಲೈಕ್ ಇಫ್ ಯು ಆರ್ ಪ್ಯಾಷನೇಟ್ ವಿತ್ ಬಿಸ್ನೆಸ್, ಯು ಗೋ ವಿತ್ ಬಿಸ್ನೆಸ್. ಇಫ್ ಯು ಆರ್ ಪ್ಯಾಷನೇಟ್ ವಿತ್ ಟ್ರೇಡಿಂಗ್, ಡೂ ಟ್ರೇಡಿಂಗ್. ಇಫ್ ಯು ಆರ್ ಪ್ಯಾಷನೇಟ್ ವಿತ್ ಜಾಬ್, ಸುಮ್ಮನೆ ಯಾಕಪ್ಪ ಬಿಸ್ನೆಸ್ಸಿಗೆ ತಲೆನೋವು, ಟ್ರೇಡಿಂಗು ಕಲಿಬೇಕು ಮಾಡಬೇಕು, ಆಲ್ರೆಡಿ ನಾವು ಲೈಕ್ ಡಿಗ್ರಿ ವಾಟ್ ಎವರ್ ಮುಗಿಸಿದೀವಿ, ಆರಾಮಾಗಿ ಜಾಬ್ ಮಾಡ್ಕೊಂಡಿರೋಣ ಅಂದರೆ ಜಸ್ಟ್ ಡೂ ದ ಜಾಬ್, ನೆವರ್ ಥಿಂಕ್ ಇಟ್ ಅಗೇನ್. ಓಕೆನಾ? ಸೊ ವಾಟ್ ಎವರ್ ಯು ಆರ್ ಡೂಯಿಂಗ್, ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಯು ಡೂ ಇಟ್. ಅದರ್ವೈಸ್ ಡೋಂಟ್ ಕಮ್ ವಿತ್ ಎನಿ ಪ್ರೊಫೆಷ್ನಲ್, ಎನಿ ಬಿಸ್ನೆಸ್ ಫೀಲ್ಡ್ಸ್. ಬಿಕಾಸ್ ನನಗೆ ಬರೋ ಕೆಲವೊಂದು ಮೆಸೇಜ್ಗಳಿಗೆ ಇದನ್ನೇ ಆನ್ಸರ್ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡೋದು. ಬಿಕಾಸ್ ಪೀಪಲ್ ಲೈಕ್ ಎರಡು ದೋಣಿ ಮೇಲೆ ಕಾಲಿಡೋದನ್ನ ತುಂಬ ಈಸಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸರ್ ನಾವು ಈ ಕಡೆ ಜಾಬು ಮಾಡಬೇಕು, ಈ ಕಡೆ ಟ್ರೇಡಿಂಗು ಮಾಡ್ತೀವಿ ಸರ್, ಹಂಗೆ ಹಿಂಗೆ ಅಂತ ಮಾಡ್ಬೋದು. ಇಫ್ ಯು ಆರ್ ಇನ್ವೆಸ್ಟರ್ ಆದರೆ ಓಕೆ, ಐ ಅಗ್ರಿ. ಸೊ ನೀವು ಈ ಕಡೆ ಒಂದು ಕಡೆ ಇನ್ವೆಸ್ಟ್ ಮಾಡ್ಕೊಳ್ತಿರ್ತೀರ, ಒಂದು ಕಡೆ ಜಾಬ್ ಮಾಡ್ತಿರ್ತೀರ ಅಂತ. ಬಟ್ ಇಂಟ್ರಾಡೇ ಇಂಪಾಸಿಬಲ್. ಇಂಟ್ರಾಡೇ ಜಾಬ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಅದು ತುಂಬಾ ಕಷ್ಟ. ಬಿಕಾಸ್ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದು ಈಸಿ ಆಗೋದಿಲ್ಲ. ಎರಡು ಕಡೆ ಮೈಂಡ್ಸೆಟ್ನ ಲೈಕ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಈಸಿ ಆಗೋದಿಲ್ಲ. ಸೊ ದಟ್ ಯು ಹ್ಯಾವ್ ಟು ಡಿಸೈಡ್ ಇಟ್. ಐದರ್ ಯು ವಾಂಟ್ ಟು ಬಿಕಮ್ ಇನ್ವೆಸ್ಟರ್, ಓಕೆ, ಐದರ್ ಯು ವಾಂಟ್ ಟು ಬಿಕಮ್ ಕೆಲವರು ಹೇಳ್ತಾರೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು ಜಾಬ್ ಮಾಡಿಕೊಂಡು ಅಂತ. ಅದು ಅಷ್ಟು ಈಸಿ ಅಲ್ಲ ಸ್ವಿಂಗ್ ಜಾಬ್ ಮಾಡ್ಕೊಂಡು ಸ್ವಿಂಗ್ ಟ್ರೇಡಿಂಗ್ ಮಾಡೋದು. ಬಿಕಾಸ್ ಅನಾಲಿಸಿಸ್ ಮಾಡೋದಿದೆಯಲ್ಲ. ಬಿಕಾಸ್ ಓವರ್ ನೈಟ್ ಮಾರ್ಕೆಟಲ್ಲಿ ಏನಾಗ್ತವೆ ಅನ್ನೋದು ಗೊತ್ತಿರಲ್ಲ, ಮತ್ತು ನಾಳೆ ಬೆಳಿಗ್ಗೆ ಯಾವ ನ್ಯೂಸ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ, ಯಾವ ಸ್ಟಾಕ್ ಕೆಳಗಡೆ ಡಂಪ್ ಆಗ್ತವೆ ಅನ್ನೋದು ಗೊತ್ತಿರಲ್ಲ. ಸೊ ಅದೆಲ್ಲದನ್ನು ಅನಾಲಿಸಿಸ್ ಮಾಡ್ಕೊಂಡು ನೀವು ಜಾಬ್ ಮಾಡಿಕೊಂಡು ಟ್ರೇಡ್ ಮಾಡ್ತೀನಿ ಅಂದರೆ ಐ ಗೆಸ್ ನೀವು ಯಾವ್ದಾದ್ರು ಒಂದು ಕೆಲಸ ಇಲ್ಲದೆ ಇರೋವಂಥದ್ದು ಒಂದು ಗೌರ್ಮೆಂಟ್ ಜಾಬಲ್ಲಿದ್ದರೆ ಆರಾಮಾಗಿ ಕೂತ್ಕೊಂಡು ಬೆಳಗಿನ ಸಂಜೆ ತನಕ ಮೊಬೈಲಲ್ಲಿ ಅದನ್ನೆಲ್ಲ ಸರ್ಚ್ ಮಾಡ್ಕೊಂಡು ಕೂತ್ಕೋಬೋದು. ಐ ಡೋಂಟ್ ಥಿಂಕ್ ಸೊ ಯಾವುದೇ ಪ್ರೈವೇಟ್ ಜಾಬಲ್ಲಿ ನಿಮ್ಮನ್ನು ಅಷ್ಟು ಕಂಫರ್ಟಬಲಾಗಿ ಒಂದು 7-8 ಅವರ್ ಕೂರಿಸ್ಬಿಟ್ಟು ಸ್ಯಾಲ್ರಿ ಕೊಡ್ತಾರೆ ಅನ್ನೋದು ಸುಳ್ಳದು. ಸೊ ಹಾಗಾಗಿ ಇವತ್ತಿನ ಟ್ರೇಡು, ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಇವತ್ತಿಂದು ಟ್ರೇಡ್ ಬಗ್ಗೆ ಹೇಳೋದಾರೆ, ಫಸ್ಟ್ ನಂದು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡಿ. ಐ ಫಿನಿಶ್ ದ ಡೇ, ಮಾರ್ನಿಂಗೇನೆ ಫಿನಿಶ್ ಆಗಿತ್ತು, ಒಂದು ಸ್ಮಾಲ್ ವರ್ಕ್. ಸೊ ಹಾಗಾಗಿ ನಾನು ಬ್ಯುಸಿ ಇದ್ದೆ, ಮತ್ತು ನಿಮಗೆ ವಿಡಿಯೋ ಲೇಟ್ ಮಾಡ್ತೀನಿ. ಇವತ್ತು ನಾನು ಪುಟ್ಟಲ್ಲಿ ಟ್ರೇಡ್ ಮಾಡ್ಕೊಂಡಿದ್ದೀನಿ. ಲೈಕು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಪುಟ್ ನಾನು ಇವತ್ತು ಪ್ರಿಫರಬಲ್ ಆಗಿ ಹೇಳಿರಲ್ಲ. ಕಾಲಲ್ಲಿ ತುಂಬ ಜನದ ಮೆಸೇಜ್ ನೋಡಿದೆ, ದೇ ಡನ್ ಇಟ್ ಆನ್ ಕಾಲ್ ಸೈಡ್ ಆಲ್ಸೋ. ಸೊ ಕಾಲ್ ಸೈಡ್ ಕೂಡ ಎಲ್ಲಿ ಟ್ರೇಡ್ ಇತ್ತು, ಪುಟ್ ಸೈಡ್ ಕೂಡ ಎಲ್ಲಿ ಟ್ರೇಡ್ ಇತ್ತು, ಎರಡೂ ಗೈಡ್ ಮಾಡ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸ್ಟೂಡೆಂಟ್ಸ್ಗೆ ವೆರಿ ಮಚ್ ಕ್ಲಿಯರಾಗಿ ಹೇಳಿದೆ. ಮಾರ್ಕೆಟಲ್ಲಿ 5-6 ಸಿನಾರಿಯೋಸ್ ನಾನು ಗೈಡ್ ಮಾಡಿರ್ತೀನಿ. ಅದರಲ್ಲಿ ಇಫ್ ಇಟ್ ಈಸ್ ಅನ್ ಫ್ಲಾಟಿಶ್ ಓಪನ್, ವೆಯ್ಟ್ ಮಾಡಿ ಮಾರ್ಕೆಟು ಡೌನ್ ಬರೋರಿಗೆ ಅಂತ. ನಾನು ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 50%ಗೆ ಬಂದರೆ ಐ ಕ್ಯಾನ್ ಗೋ ವಿತ್ ವೆರಿ ಈಸಿಯಾಗಿ. ಲೈಕ್ ನಾನು ಒಂದು ಕಾಲ್ ಸೈಡ್ ಟ್ರೇಡ್ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಏನಕ್ಕೆ? ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆಗಿದ್ದರೆ ನನಗೆ 2338 ಇಲ್ ಬಿ ದ ವೆರಿ ಈಸಿ ಟು ಟ್ರೇಡ್. ಸೊ ಸ್ವಲ್ಪ ಗ್ಯಾಪ್ ಡೌನ್ ಟು ಫ್ಲಾಟಿಶ್ ಇದೆ. ಸ್ವಲ್ಪ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಿನ್ನೆ ಏನು ಹೋಗಿದೆಯಲ್ಲ, ಮತ್ತು ಟ್ರೆಂಡ್ ಏನು ಹೇಳ್ತಿದೆ, ದಿಸ್ ಈಸ್ ಯುವರ್ ಶಾರ್ಪ್ ಫಾಲ್, ಫುಲ್ ಬ್ಯಾಕ್. ಸೊ ಅಗೇನ್ ಟ್ರೆಂಡ್ ಡೌನ್ ಸೈಡ್. ಸೊ ಸೇಮ್ ಟೈಪ್ ಆಗ್ಬೋದು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೆ. ಹೋಪ್ ನಿಮಗೆ ಲಾಜಿಕ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ ಲೈಕ್ ಎ ಮಾರ್ಕೆಟಲ್ಲಿ ಹೈಯರ್ ಟೈಮ್ ಫ್ರೇಮ್ ಹೇಳ್ತಿದೆ, ದಿಸ್ ಈಸ್ ದ ಶಾರ್ಪ್ ಫಾಲ್, ದಿಸ್ ಈಸ್ ದ ಪುಲ್ ಬ್ಯಾಕ್. ಓಕೆನಾ? ಪುಲ್ ಬ್ಯಾಕ್ ಆದ್ದರಿಂದ ಫಾಲ್ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಬಟ್ ಇಲ್ಲಿ ತನಕ ಬಂದರೆ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಅದೇ ರೀಸನ್ಗೆ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ 50%ಗೆ ಬರುತ್ತೆ ಅಂತ. 50%ಗೆ ಬರಲ್ಲ, ಏಕೆಂದರೆ ಮೊದಲು 15 ನಿಮಿಷ ಯೂಶಲಿ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ ನಾನು. ಸೊ ಹಾಗಾಗಿನೇ ಶಾರ್ಪ್ ಮೂಮೆಂಟ್ ಇದ್ದಿದ್ರೆ 50%ಗೆ, ಯಾವಾಗ 50%ಗೆ ಬರಲ್ಲ, ಒಂದು ಸಣ್ಣ ಪುಲ್ ಬ್ಯಾಕಲ್ಲಿ ನಾನು ಇಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಬಟ್ ಇಟ್ ಈಸ್ ನಾಟ್ ಈಸಿ ಟ್ರೇಡ್ ಅಂತ ಏನೂ ಇಲ್ಲ. ನಾನು ಅಂದ್ಕೊಂಡೆ ಮಾರ್ಕೆಟ್ ಮೈಟ್ ಬಿ ಸೈಡ್ ವೇಸ್ ಆಗ್ಬೋದು ಅಂತ. ಸೊ ಅಂದ್ಕೊಂಡಿದ್ದೆ ನಾನು, ಓಕೆನಾ? ಮಾರ್ಕೆಟು ಸೊ ನಮಗೇನಾದರೂ ಸ್ಲೈಟ್ಲಿ ಸೈಡ್ ವೇಸ್ ಆದರೆ ಲೆಟ್ ಸಿ, ನೋಡೋಣ, ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಅಂತ ಇಲ್ಲಿ ತೊಗೊಂಡೆ. ಬಟ್ ವೆರಿ ಫಾಸ್ಟ್ ಪ್ರೀಮಿಯಮ್ ಮೂವ್ ಆಯಿತು ನನಗೆ. ಐ ಗಾಟ್ ಇಟ್ ಅರೌಂಡ್ 11 ಪಾಯಿಂಟ್ಸ್ ಎಕ್ಸಿಟ್ ಅದೇ. ಇಟ್ ವೆಂಟ್ ಅಪ್ ಟು 25 ಪಾಯಿಂಟ್ಸ್. ಈ ಕ್ಯಾಂಡಲ್ ನೀವು ಚೆಕ್ ಮಾಡ್ಕೊಂಡ್ರೆ ಶಾಕ್ ಆಗಿ ಹೋಗ್ತೀರಾ. ತುಂಬ ಫಾಸ್ಟ್ ಇದು ಕ್ವಾಂಟಿಟಿ ಕೂಡ ಮೂವ್ ಆಯ್ತು ಅದರಲ್ಲಿ, ಆಪ್ಷನ್ ಪ್ರೀಮಿಯಮ್ಸ್ ಕೂಡ. ಸೊ ಬಟ್ ನಾನು ಐ ಕ್ಯಾಪ್ಚರ್ಡ್ ಓನ್ಲಿ 11 ಪಾಯಿಂಟ್ಸ್. ಐ ಕ್ಲೋಸ್ಡ್. ಐ ಥಾಟ್ ಇಟ್ ಲೈಕ್ ಮಾರ್ಕೆಟ್ ಎಕ್ಸ್ಪೈರಿ ಇವತ್ತು ಸೈಡ್ ವೇಸಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಸೊ ಮೆನಿ ಸ್ಟೂಡೆಂಟ್ಸ್ ನಾನು ಮೆಸೇಜ್ ನೋಡಿದ್ದೀನಿ. ಸೊ ಒನ್ಸ್ ಮಾರ್ಕೆಟ್ ಬ್ಯಾಕ್ ಟು ಈ ಲೆವೆಲ್, ತುಂಬ ಜನ ಟ್ರೇಡ್ ಮಾಡಿದ್ದೀರಾ ಇಲ್ಲಿ. ಲೈಕ್ ಮೆಸೇಜ್ಗಳನ್ನ ನೋಡಿದ ಪ್ರಕಾರ, ಸರ್ ಇಲ್ಲಿ ಒಳ್ಳೆ ಟ್ರೇಡ್ ಮಾಡ್ಕೊಂಡಿದ್ದೀವಿ ಅಂತ. ಇನ್ನು ಕೆಲವರು ನಮ್ಮದು ಆ್ಯಕ್ಚುಲಿ ಈ 38 ಏನಿದೆಯಲ್ಲ ಅದು ಬೆಳಗ್ಗೆ ಇಲ್ಲೇ ಇದ್ದಾಗ, ಸೊ ಇಲ್ಲಿಂದಲೂ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ದೀವಿ ಅಂತ ಕಳಿಸಿದ್ದಾರೆ. ಐ ಅಗ್ರಿ. ಬಟ್ ನೀವು ಇಲ್ಲಿ ಟ್ರೇಡ್ ತೊಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್. ಬಿಕಾಸ್ ಮೊದಲು 15 ನಿಮಿಷ ಆದ್ದರಿಂದ ನಿಮ್ಮ ಸ್ಟಾಪ್ ಲಾಸ್ ದೊಡ್ಡದಿರಬೇಕಾಗತ್ತೆ. ಹಾಗಾಗಿ ಕೆಲವರು ನನಗೆ ಕೆಲವೊಂದು ಮೆಸೇಜ್ಗಳಲ್ಲಿ ಚಾರ್ಟ್ಸ್ಗಳು ನೋಡಿದ್ದು ಈ ಲೆವೆಲ್ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ದೀರಾ ಅಂತ.
ಓಕೆನಾ. ಆ್ಯಂಡ್ ಮೋರೆವರ್ ನಿಮಗೆ ಇವತ್ತು ಕಾಲ್ ಸೈಡ್ ಇಲ್ಲಿ ಟ್ರೇಡ್ ಮಾಡಿದ್ರು ಪ್ರಾಫಿಟ್ ಮಾಡಿದ್ರಾ, ಇಲ್ಲಿ ಮಾಡಿದ್ರು ಪ್ರಾಫಿಟ್ ಮಾಡಿದ್ರಾ, ಇಲ್ಲಿ ಮಾಡಿದ್ರು ಪ್ರಾಫಿಟ್ ಮಾಡಿದ್ರಾ, ಅಲ್ಟಿಮೇಟ್ ರಿವರ್ಸಲ್ ಬಂದಾಗ ಟ್ರೇಡ್ ಮಾಡಿದ್ರು ಕೂಡ ಪ್ರಾಫಿಟ್ ಮಾಡಿದ್ದಾರೆ. ಇಟ್ ಈಸ್ ಅ ಪ್ರಾಫಿಟಬಲ್ ಡೇ, ಗುಡ್ ಪ್ರಾಫಿಟಬಲ್ ಡೇ. ಐ ಬಿಲೀವ್ ಇಟ್ ದಿಸ್ ಈಸ್ ದ ಲೈಕ್ ಒನ್ ಆಫ್ ದಿ ಗುಡ್ ಪ್ರಾಫಿಟಬಲ್ ಡೇ ಆಗಿರುತ್ತೆ ಎಲ್ರಿಗೂ ಅಂತ. ಹ್ಯಾಪಿ. ಸೊ ಕಲ್ಯಾಣ್ 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ, ಕಲಿಯೋ ಕಡೆ ಫೋಕಸ್ ಮಾಡಿರಿ, ಎವ್ರಿಥಿಂಗ್ ಪಾಸಿಬಲ್. ಅದರ್ವೈಸ್ ಡೋಂಟ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ವಿಲ್ ಬಿ ಈಸಿ. ಓಕೆನಾ. ಇದು ನಿಫ್ಟಿದ ಆಯಿತು. ಇನ್ನು ಲೈಕು ನಾನು ಇನ್ನೂ ಒಂದು 15 ದಿನ ತಿಂಗಳು ನಾನು ಫಾರೆಕ್ಸಲ್ಲಿ ಟ್ರೇಡ್ ಮಾಡೋಷ್ಟು ಸಮಯ ನನಗಿಲ್ಲ. ಸೊ ಐ ಹ್ಯಾವ್ ಟು ಬಿ ಪೀಸ್ಫುಲ್ಲಾಗಿ ನನ್ನ ಥಿಂಗ್ಸು ಲೈಕ್ ಫಾರ್ಮಿಂಗ್ ವರ್ಕ್ಸ್ ಕೂಡ ನಾನು ಮಾಡಿಸ್ತಿರೋದ್ರಿಂದ ಬ್ಯುಸಿ ಇದ್ದೀನಿ ನಾನು. ಸೊ ಎಲ್ಲದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ನಿಮಗೆ ನನಗೆ ಯಾವಾಗಲೂ ಫೇವ್ರೇಟ್ ಇರೋದು ನಿಫ್ಟಿ. ಸೊ ನಿಫ್ಟಿಯಲ್ಲಿ ನಾನು ಆರಾಮ್ಸೆ ಮೇಕಿಂಗ್ ಮನಿ. ಸೊ ನನಗೇನು ಅಡಿಷ್ನಲ್ ಆಗಿ ಲೈಕ್ BTC USD ಮಾಡಬೇಕು ಅಂತೇನಿಲ್ಲ. ಸೊ USD ಟ್ರೇಡ್ ಮಾಡೋರಿಗೆ ಮಾರ್ಕೆಟಲ್ಲಿ ಏನಾಗಿದೆ ಗೋಲ್ಡು. ಸೊ ಗೋಲ್ಡ್ ಬ್ಯಾಕ್ ಟು 4800. ನಿಮಗೆ ಬೆಳಗ್ಗೆಯಿಂದ ಟ್ರೇಡ್ಸ್ ಎಲ್ಲಿ ಸಿಕ್ಕಿದೆ ಅನ್ನೋದನ್ನು ನೋಡ್ಕೊಳ್ಳಿ ನೀವು ಫಸ್ಟು. ಸೊ ಗೋಲ್ಡಲ್ಲಿ ಬೆಳಗ್ಗೆಯಿಂದ ಈಸಿ ಟ್ರೇಡ್ಸ್ ಅಂತ ನಾನು ನೋಡ್ದಂಗೆ ಕಾಣಿಸ್ತಿರೋದು ಲೈಕ್ 6 ಗಂಟೆ 7 ಗಂಟೆಲೆಲ್ಲ ಯಾರು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ವಾಸ್ ಲೈಕ್ ಅ ಮಾರ್ಕೆಟ್ ವೆರಿ ಶಾರ್ಪ್ ಫಾಲ್, ಫುಲ್ ಬ್ಯಾಕ್ 23%. ಒಂದು ಉತ್ತಮವಾದ ಟ್ರೇಡು. ಸೆಕೆಂಡ್ ಟ್ರೇಡ್ 2 ಟ್ರೇಡ್ಸ್ ಇಲ್ಲೇ ಸಿಕ್ಕಿದೆ. ಬ್ಯಾಕ್ ಟು 38 ಯು ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್, ಬ್ಯಾಕ್ ಟು 50 ಯು ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್. ಇಲ್ಲಿ ತನಕಲೂ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಮೇಲಕ್ಕೆ ಬಂದರೆ ಡೋಂಟ್ ಎಕ್ಸ್ಪೆಕ್ಟ್ ಸೆಲ್ಲಿಂಗ್ ಮೂಮೆಂಟ್. ಮಾರ್ಕೆಟು ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇನ್ BTC, ಸೊ BTCಯಲ್ಲೂ ನಿಮಗೆ ಆ್ಯಕ್ಚುಲಾಗಿ ಎಲ್ಲದರಲ್ಲೂ ಟ್ರೇಡ್ ಮಾಡ್ತೀನಿ ಅನ್ನೋರು, ಸೊ ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀನಿ ಅನ್ನೋರು XM ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. BTC ಟ್ರೇಡ್ ಮಾಡ್ತೀನಿ ಅನ್ನೋರು ಶಾರ್ಪ್ ಎಕ್ಸ್ಚೇಂಜ್ ಯೂಸ್ ಮಾಡ್ಕೊಳ್ಳಿ. ಬ್ರೋಕರೇಜ್ ಕಡಿಮೆ ಇರುತ್ತೆ ಕಂಪೇರ್ ಟು ಲೈಕ್ ಡೆಲ್ಟಾ ಕಂಪೇರ್ ಮಾಡಿದರೆ ಬ್ರೋಕರೇಜ್ ಶಾರ್ಕ್ ಎಕ್ಸ್ಚೇಂಜಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ನಾನು ಶಾರ್ಕ್ ಎಕ್ಸ್ಚೇಂಜು ಡೆಲ್ಟಾ ಎಕ್ಸ್ಚೇಂಜ್ ಎರಡನ್ನೂ ನಾನು ಯೂಸ್ ಮಾಡಿಲ್ಲ. ಐ ಯೂಸ್ಡ್ XM ಫಾರ್ ಅ ಗೋಲ್ಡ್. BTC ಸೇಮ್ ಕಾನ್ಸೆಪ್ಟ್ 23ಯಲ್ಲೇ ಹೋಲ್ಡ್ ಮಾಡಿ ನಿಲ್ತಾ ಇದೆ. ಸೊ ಇಲ್ಲಿಂದ ಒಂದು ಟ್ರೇಡ್ ಸಿಗ್ಬೋದು. ಇಶ್ಯೂ ಇಷ್ಟೇ, ನನಗೆ ಗೋಲ್ಡು ಮತ್ತು BTCಯಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಐ ಫೀಲ್ ಇಟ್ ವೆರಿ ಸ್ಲೋ ಮಾರ್ಕೆಟ್ ಕಂಪೇರ್ ಟು ನಿಫ್ಟಿ, ಬ್ಯಾಂಕ್ ನಿಫ್ಟಿ. ಇದು ನನಗೆ ತುಂಬಾ ಸ್ಲೋ ಮಾರ್ಕೆಟ್ ಅನಿಸುತ್ತೆ. ಫಾರೆಕ್ಸು 24 ಅವರ್ಸ್ ಮಾರ್ಕೆಟಿಂದ ಸ್ಲೋ ಆಗುತ್ತೆ. ಸೊ ನೀವು 24 ಅವರ್ಸ್ ಸಿಸ್ಟಮ್ ಮುಂದೆ ಕೂರ್ತೀನಿ ಅಂದಾಗ ಸೊ ಯು ಹ್ಯಾವ್ ಟು ಮೇಕ್ ಇಟ್. ನನಗೂ ಟೈಮ್ ಬರುತ್ತೆ. ಐ ಹ್ಯಾವ್ ಟು ಸಿಟ್ ವಿತ್ 8 to 12 ಅವರ್ಸ್. ಐ ನೋ ದಟ್ ಆ ಟೈಮ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ. ಆ ಟೈಮ್ ಬಂದಮೇಲೆ ನಾನು ಕೂಡ 12 to 15 ಅವರ್ಸ್ ಕುತ್ಕೊಂಡು ಟ್ರೇಡ್ ಮಾಡ್ತೀನಿ. ಪ್ರೆಸೆಂಟು ನನಗೆ ಸ್ವಲ್ಪ ಬ್ಯುಸಿ ಥಿಂಗ್ಸ್ಗಳಿರೋದ್ರಿಂದ ಹ್ಯಾವ್ ಟು ವರ್ಕ್ ವಿತ್ ಲಿಮಿಟೆಡ್ ಟೈಮ್. ಸೊ ಲಿಮಿಟೆಡ್ ಟೈಮ್ ಆದ್ರೇ ಯಾವುದಾದ್ರೂ ನಿಫ್ಟಿಯಲ್ಲಿ ಐ ಆಮ್ ಮೇಕಿಂಗ್ ಸೊ ಈಸಿ ಪ್ರಾಫಿಟ್. ದಟ್ ಈಸ್ ಹ್ಯಾಪಿ ಫಾರ್ ಮಿ. ಓಕೆನಾ. ಬಟ್ ನಾನು ಹೇಳೋದಿಷ್ಟೇ, ಲೈಕು ಒಂದು ಮೆಸೇಜ್ ನೋಡಿದೆ ನಿನ್ನೆ. ಸೀರಿಯಸ್ಲಿ ಯಾರ್, ಸಮ್ಟೈಮ್ ಫನ್ನಿ ಥಿಂಗ್ಸ್ಗಳನ್ನು ಇಲ್ಲ ಬೇರೆ ಅನ್ನೋ ಗೊತ್ತಿಲ್ಲ. ಒಂದು ಮೆಸೇಜ್ ನೋಡಿದೆ. ಸೊ ಇಂಟ್ರಾಡೇ ಟ್ರೇಡ್ ಮಾಡೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗ್ಲಿಕ್ಕೆ ಆಗೋದಿಲ್ಲ. ಪ್ಲಸ್ ಇಂಟ್ರಾಡೇ ಟ್ರೇಡಿಂಗಲ್ಲಿ ಎವ್ರಿ ಡೇ ಮನಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಮೆಸೇಜ್ ಬಂದಿತ್ತು. ಅದು ಯಾರು ಆಗಲಿ, ಪರ್ಸನ್ ಬಗ್ಗೆನೂ ಮಾತಾಡಲ್ಲ, ಡಿಬೇಟ್ ಬಗ್ಗೆನೂ ಮಾತಾಡಲ್ಲ, ಏನೂ ಮಾತಾಡಲ್ಲ. ಅವ್ರ ಪ್ರಕಾರ ಏನು, ಇಂಟ್ರಾಡೇ ಟ್ರೇಡ್ ಮಾಡೋರು ಗ್ಯಾಮ್ಲರ್ಸು, ಅವ್ರು ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ತೋರಿಸೋದು ವಿಡಿಯೋ ಪ್ಲಾಟ್ಫಾರ್ಮಲ್ಲೆಲ್ಲ ಇಟ್ಸ್ ಅ ಫೇಕ್ ಅಂತ ಮೆಸೇಜ್ ಇತ್ತು. ಸೊ ನಾನು ಅವ್ರಿಗೆ ಹೇಳಿದ್ದು ಒಂದೇನೆ, ವಾಟ್ ಎವರ್ ಐ ಆಮ್ ಅರ್ನಿಂಗ್ ದಟ್ ಈಸ್ ಮೈ ಮನಿ. ಓಕೆನಾ. ಸೊ ಅದನ್ನು ನಾನು ಯೂಟ್ಯೂಬಲ್ಲಿ ಶೋ ಆಫ್ ಮಾಡ್ಬೋದು, ಇಲ್ಲ ನಾನು ಶೋ ಆಫ್ ಮಾಡ್ದಲ್ಲೇ ಇರ್ಬೋದು. ಆ್ಯಂಡ್ ಪ್ರಾಫಿಟ್ ಮಾಡ್ಕೊಳ್ತೀನಿ ಅಂದರೆ ಲೈಕ್ ಅದು ನನ್ನ ಸ್ಕಿಲ್. ಸೊ ಅವ್ರಿಗೆ ನಾನು ಒಂದೇ ಕ್ವಶನ್ ಹೇಳಿದ್ದು, ನಾನು ಪ್ರಾಫಿಟ್ ಮಾಡ್ತೀನೋ ನಾನು ಇದು ಮಾಡ್ತೀನಿ, ನಿಮಗೆ ಕಂಫರ್ಟಬಲ್ ಅಂದರೆ ನಾನು ವೀಡಿಯೋ ವಾಚ್ ಮಾಡಿ. ಅದರ್ವೈಸ್ ನಿಮ್ಮನ್ನು ವೀಡಿಯೋ ನಾನು ವಾಚ್ ಮಾಡಿ ಅಂತ ಇವತ್ತರೆಗೂ ಯಾರಿಗೂ ಫೋರ್ಸೇ ಮಾಡೋದಿಲ್ಲ. ಇಟ್ ಈಸ್ ಮೈ ಒಪಿನಿಯನ್. ಯೂಟ್ಯೂಬ್ ಈಸ್ ಓಪನ್ ಪ್ಲಾಟ್ಫಾರ್ಮ್, ಎವ್ರಿಥಿಂಗ್ ದೇ ಕ್ಯಾನ್ ಪುಟ್ ಎನಿಥಿಂಗ್. ಸೆಕೆಂಡ್ ಆ್ಯಂಡ್ ಇನ್ನೊಂದು ಥಿಂಗ್ ಹೇಳಿದ್ದು, ಅವ್ರಿಗೆ ಇನ್ನೊಂದು ಕಳಿಸಿದ್ದೆ, ಗಾದೆ ಇದೆ, ಕುಣಿನಾರ್ದಳು ನೆಲ್ಡೊಂಕು ಅಂತಾರೆ ಅಂತ. ನಮ್ಮ ಸೈಡ್ ಒಂದು ಗಾದೆ ಇದೆ. ಸೊ ನಿಮಗೆ ಸ್ಕಿಲ್ಲು, ಹಾರ್ಡ್ ವರ್ಕು, ಎಫರ್ಟ್ ಹಾಕಕ್ಕೆ ಆಗದೆ ಇದ್ದವರು ಇನ್ನೊಬ್ರನ್ನ ಬ್ಲೇಮ್ ಮಾಡೋದು ತಪ್ಪದು. ಸೊ ಎವ್ರಿಬಡಿ ಎಲ್ಲರೂ UPSC ಎಕ್ಸಾಮ್ನ ಕ್ಲಿಯರ್ ಮಾಡಿ IAS IFS ಆಫೀಸರ್ಸ್ ಆಗ್ಲಿಕ್ಕೆ ಆಗೋದಿಲ್ಲ. ಸೇಮ್ ವೇ ಎಲ್ಲರೂ ಕೂಡ ಡಾಕ್ಟರ್ಸು ಆಗೋಕ್ಕಾಗಲ್ಲ, ಎಲ್ಲರೂ ಕೂಡ ಇಂಜಿನಿಯರ್ಸ್ ಕೂಡ ಆಗೋಕ್ಕಾಗಲ್ಲ. ದಟ್ ಈಸ್ ದ ವೇ, ಬಿಕಾಸ್ ಸ್ಕಿಲ್ ಸೆಟ್ ಅದು. ಸೊ ನಿಮಗೆ ನಿಮ್ಮ ಆಫೀಸಲ್ಲಿ ವರ್ಕ್ ಮಾಡೋ ಪ್ಲೇಸಲ್ಲಿ ನಿಮಗಿಂತ ನಿಮ್ಮ ಜೊತೆಲಿರೋ ಕೊಲೀಗಿಗೆ ಸ್ಯಾಲ್ರಿ ಜಾಸ್ತಿ ಇದೆ ಅಂದರೆ ದೇ ಹ್ಯಾವ್ ಎ ಸ್ಕಿಲ್. ನಿಮಗಿಂತ ಕೆಲವು ಕೊಲೀಗ್ಸ್ ಕಡಿಮೆ ಸ್ಯಾಲ್ರಿ ಇದೆ ಅಂದರೆ ನಿಮ್ಗೆ ಅವ್ರಿಗಿಂತ ಸ್ಕಿಲ್ ಟ್ಯಾಲೆಂಟ್ ಇದೆ. ಸೊ ನಿಮ್ಮ ಮ್ಯಾನೇಜರ್ ನಿಮ್ಮ ಏಜವನ್ನೇ ನಿಮಗಿಂತ ಮ್ಯಾನೇಜರ್ ಆಗಿದ್ದಾನೆ ಅಂದರೆ ಡೆಫಿನೆಟ್ಲಿ ಈ ಡನ್ ಹ್ಯಾವ್ ಎ ಸಮ್ ಸ್ಕಿಲ್ಸ್. ಅರ್ಥ ಮಾಡ್ಕೊಳ್ಳಿ. ನೆವರ್ ಬ್ಲೇಮ್ ಎನಿಬಡಿ. ಲೈಕ್ ನಿಮ್ಮ ಕೈಲಿ ಆಗದೆ ಇರೋದು ಇನ್ನೊಬ್ರ ಕೈಲಿ ಆಗೋದಿಲ್ಲ ಅನ್ನೋದನ್ನ ಪೀಸ್ಫುಲ್ಲಾಗಿ ಮೈಂಡ್ನ ಎನ್ಲಾರ್ಜ್ ಮಾಡ್ಕೊಂಡು ಥಿಂಕ್ ಮಾಡಿ, ನಾವು ಎಲ್ಲಿ ಫೇಲ್ ಆಗ್ತಿದ್ದೀವಿ, ಅವ್ರು ಎಲ್ಲಿ ಪಾಸ್ ಆಗ್ತಿದ್ದಾರೆ ಅಂತ. ಆಬ್ವಿಯಸ್ಲಿ ವಿಲ್ ಗೆಟ್ ದ ಆನ್ಸರ್ಸ್. ಓಕೆನಾ. ಸೊ ದೀಸ್ ಆರ್ ದ ಥಿಂಗ್ಸ್. ಯಾಕೆಂದರೆ ನನಗೆ ಮೆಸೇಜ್ ಬರ್ತಾ ಇರುತ್ತೆ, ಫನ್ನಿ ಥಿಂಗ್ಸ್ಗಳನ್ನ ನೋಡ್ತಾ ಇರ್ತೀನಿ. ಅದಕ್ಕೇ ಐ ಜಸ್ಟ್ ಅಂಡರ್ಸ್ಟುಡ್ ಆ್ಯಂಡ್
ಸೊ ನಿಮಗೆ ಗೈಡ್ ಮಾಡಬೇಕಿತ್ತು, ಗೈಡ್ ಮಾಡಿದ್ದೀನಿ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿನ ಟ್ರೇಡ್ ಸಿಂಪಲ್ ಇತ್ತು. ಸೊ ಈ ಶಾರ್ಪ್ ಫಾಲು ಲೈಕ್ ರಿಟ್ರೇಸ್ಮೆಂಟಲ್ಲಿ ಯಾರು ಟ್ರೇಡ್ ಮಾಡಿದವ್ರಿಗಿದ್ರು ಅಗೇನ್ ಶಾರ್ಪ್ ಫಾಲ್ ಬಂದು 23% ಈಸಿ ಟ್ರೇಡ್ ಸಿಕ್ಕಿದೆ. ದಿಸ್ ಇಸ್ ಅ ಸಿಂಪಲ್ ಪ್ರೈಸ್ ಆ್ಯಕ್ಷನ್. ನಿನ್ನೆ ಅಪ್ಸೈಡ್ ಹೋಗಿತ್ತು, ಫಾಲು ಪ್ರಾಫಿಟ್ ಬುಕ್ಕಿಂಗ್ ಆಯಿತು, ಅಗೇನ್ ಹೈಯರ್ ಹೈ ಮಾಡ್ತು ಮಾರ್ಕೆಟು. ಇಟ್ ಇಸ್ ಅ ರಿಟ್ರೇಸ್ಮೆಂಟ್, ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ದಿಸ್. ಸೊ ಈ ಎಕ್ಸ್ಪೆಕ್ಟೇಷನು ನಾಳೆಗೆ ಮಾಡ್ಬೋದು. ನಾಳೆಗೆ ಏನಾದರೂ ಓಪನ್ ಆದಾಗ ಮಾರ್ಕೆಟ್ ಯಾವ ಕಡೆ ಓಪನ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ಗೂ ಗೈಡ್ ಮಾಡಿರ್ತೀನಿ. ಅದ್ರ ಪ್ರಕಾರ ಅವ್ರಿಗೂ ಹೇಳ್ತೀನಿ ಮಾರ್ಕೆಟ್ ಏನಾಗ್ಬೋದು ಅಂತ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಯುವಂಥವ್ರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.